ದಿನೇಶಣ್ಣ ಮಾತ್ರ ಗಾಡಿನ ಹೆಂಗೆ ಬೇಕೋ ಹಂಗೆ ಸ್ಟಾಕ್ ಗಾಡೀಲಿ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿ ಮಾಡಿಕೊಡ್ತಾರೆ ಮಾತ್ರ ಗಾಡಿ. ಗಾಡಿ ತೊಗೊಂಡು ಗ್ಯಾರೇಜ್ ಹತ್ರ ಬಂದೆ. ಅದಕ್ಕೆ ಸ್ವಲ್ಪ ಏರ್ ತೊಗೊತಾ ಇತ್ತು. ಗಾಡಿ ನಿಂತ್ಕೊಂಡು ಡ್ರೈವ್ ಮಾಡಿದ್ರೆ ಎಲ್ಲ ನೀಟಾಗಿ ಓಡುತ್ತೆ. ಬಟ್ ಯಾಕೋ ಮೂವಿಂಗಲ್ಲಿ ತುಂಬ ಏರ್ ತೊಗೊತಾ ಇತ್ತು. ಅದಕ್ಕೆ ನಮ್ಮ ದಿನಿಯಣ್ಣ ಗ್ಯಾರೇಜ್ ಇಲ್ಲೇ ರೆಡಿ ಮಾಡಿಸೋದು ದೊಬ್ಲಾಪುರದಲ್ಲಿ. ದೊಬ್ಲಾಪುರ D46 ಬೈಕ್ ಪಾಯಿಂಟ್ ಅಂತ ಮೆಕ್ಯಾನಿಕ್ಕು ತೊಗೊಂಬಂದು ಬಿಟ್ಟಿದ್ದೀನಿ ಗಾಡಿ. ಇನ್ನು ಅವ್ರ ಮೆಕ್ಯಾನಿಕ್ ಎಲ್ಲ ಹೊರಗಡೆ ಹೋಗಿದ್ದಾರಂತೆ. ನೋಡೋಣ ಅವ್ರು ಬಂದಮೇಲೆ ಇನ್ನೂ ಏನೇನು ಹೇಳ್ತಾರೆ. ಹಿಂದೆ ಟೈರು ಸ್ವಲ್ಪ ಯಾಕೋ ವಾಬ್ಲಿಂಗ್ ಇದೆ, ಅದನ್ನು ಹೇಳ್ಬೇಕು. ಇನ್ನೂ ಎಲ್ಲ ಹೊರಗಡೆ ಹೋಗಿದ್ದಾರೆ ಮೆಕ್ಯಾನಿಕ್ಕು. ನೋಡೋಣ ಇನ್ನೂ ಏನೇನಾಗುತ್ತೆ. ಸ್ಪಾರ್ಕ್ ಪ್ಲಗ್ಗು ಚೇಂಜ್ ಮಾಡಿಸಿದೆ. ಫುಲ್ ಎಲ್ಲ ಆಯಿಲ್ ಹೊಡೆದ್ಬಿಟ್ಟಿದೆ. ಸ್ಪಾರ್ಕ್ ಪ್ಲಗ್ಗೆ ಚೇಂಜ್ ಮಾಡಿಸಿದ್ದೀನಿ. ಬಟ್ ಆದರೂ ಹಂಗೆ ಮಿಸ್ಸಿಂಗ್ ಹೊಡಿತೈತೆ. ನೋಡೋಣ ಏನಾಗಿದೆ. ಮೆಕ್ಯಾನಿಕ್ ಬಂದು ಚೆಕ್ ಮಾಡಿ ಹೇಳ್ತಾರೆ, ನೋಡಬೇಕು. ನನ್ನ ಪ್ರಕಾರ ಈ ಕಾರ್ಬ್ಯೂರೇಟರ್ ಬ್ಲಾಕ್ ಆಗಿರುತ್ತೆ, ಅದು ಬಿಟ್ಟರೆ ಇನ್ನೇನಾಗಿರೋಲ್ಲ. ನೋಡೋಣ. ಟ್ರೈ ಕೊಡಿದ್ದೇನೆ ಮನ್ ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಮಸಾಜ್ ಇಲ್ಲಿ. ಹಂಗೆ ಇದು ವೈಬ್ರೇಷನ್ ಐತೆ ನೋಡಿ ಇಲ್ಲಿ ಮೀಟ್ರು. ಆ ಬೋಲ್ಟ್ಗಳು ಒಂದೆರಡು ಉದ್ರೋಗ್ಬಿಟ್ಟೆ ಹೋದ್ರಾಗ ಏನು ಮಾಡೋಕ್ಕಾಗಲ್ಲ. ಗಾಡಿ ಓಡಿಸಿದ್ರೆ ಗಲಗಲಗಲ ಅಂತದೆ, ಏನು ಮಾಡೋಕ್ಕಾಗಲ್ಲ. ದಿನೇಣ ಈ ಕಡೆ ನೋಡು ಒಂದ್ಸತಿ. D46 ಬೈಕ್ ಪಾಯಿಂಟ್ ಅಂತ. ಸೊ ಗಾಡಿಯೆಲ್ಲ ಫುಲ್ ರೆಡಿ ಆಯಿತು. ಏನಿಲ್ಲ, ಕಾರ್ಬ್ಯೂರೇಟರ್ ಬ್ಲಾಕ್ ಆಗಿತ್ತು. ಅದನ್ನೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಮತ್ತೆ ಫಿಟ್ ಮಾಡಿದ್ದಾರೆ. ನಮ್ಮ ದಿನಿಯಣ್ಣ ಸಕ್ಕತ್ತಾಗಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಂಚೆ ಥರನೇ ಇದೆ. ಇವಾಗೇನು ಏರ್ ತೊಗೊತಾ ಇಲ್ಲ ಗಾಡಿ. ಮುಂಚೆ ಆಗಿದ್ರೆ ನ್ಯೂಟ್ಲಲ್ಲಿ ರೈಸ್ ಮಾಡಿದ್ರೆ ಎಲ್ಲ ರೈಸ್ ಆಗ್ತಿತ್ತು.
ಬಟ್ ಒಂದ್ಸತಿ ಮೂವಿಂಗಲ್ಲೆಲ್ಲ ಏರ್ ತೊಗೊತಾ ಇತ್ತು. ಇವಾಗ ಆ ಪ್ರಾಬ್ಲಮ್ ಮೇಲೆ ಏನಿಲ್ಲ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಗಾಡಿನ. ಮಸ್ತಾಗಿ ಮಾಡ್ಕೊಡ್ತಾರೆ ಕೊಡು ನಮ್ಮ ದಿನಿ ಅಣ್ಣ ಮಾತ್ರ ಗಾಡಿನ. ಹೆಂಗೆ ಬೇಕೋ ಹಂಗೆ ಸ್ಟಾಕ್ ಗಾಡೀಲಿ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿ ಮಾಡ್ಕೊಡ್ತಾರೆ ಮಾತ್ರ.